ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸರಕೇರಿನಲ್ಲಿರುವ ಎಲ್ಲ ಅಪ್ಪ ಅಮ್ಮಂದರಿಗೆ ನನ್ನ ಹೃದಯಪೂರ್ವ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ನನ್ನ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ತುಂಬ ಥ್ಯಾಂಕ್ಸ್. ಎಲ್ಲ ಅಪ್ಪ ಅಮ್ಮಂದರಿಗೆ ತುಂಬ ಥ್ಯಾಂಕ್ಸ್. ಫಾದರ್ಸ್ ಡೇಗೆ ನೀವೆಲ್ಲರೂ ವಿಶ್ ಮಾಡಿದ್ದೀರಾ. ಸರಕರಿನಲ್ಲಿರುವ ಸುಮಾರು ಅಪ್ಪ ಅಮ್ಮ ನನಗೆ ವಿಶ್ ಮಾಡಿದ್ದೀರಾ. ಫಾದರ್ಸ್ ಡೇಗೆ ವಿಶ್ ಹ್ಯಾಪಿ ಫಾದರ್ಸ್ ಡೇ. ಎಲ್ಲರೂ ನನ್ನನ್ನು ಹೊಗಳಿದ್ದೀರ, ಮಾತಾಡಿದ್ದೀರ, ಏನೋ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದೀರ ಮಾತಲ್ಲಿ. ತುಂಬ ಖುಷಿ ಆಯಿತು. ನಿಜವಾಗ್ಲೂ ನನ್ನ ಅಪ್ಪ ಅಮ್ಮ ಇಲ್ಲ, ನನಗೆ ಅಪ್ಪ ಅಮ್ಮ ಇಲ್ಲ, ನನ್ನ ಹೆಂಡತಿಗೆ ಕೂಡ ಅಪ್ಪ ಅಮ್ಮ ಇಲ್ಲ. ಆದರೆ ಸರಕರಿನಲ್ಲಿ ಸಾವಿರಾರು ಅಪ್ಪ ಅಮ್ಮಂದಿರಿಗೆ ನನಗೆ ಇರೋದ್ರಿಂದ ನಾನು ತುಂಬ ಖುಷಿ ಪಡ್ತಾಯಿದ್ದೀನಿ, ಸಂತೋಷ ಪಡ್ತಾಯಿದ್ದೀನಿ. ಬಹಳ ಸಂತೋಷವಾಗಿದೆ. ಸರಕರಿನಲ್ಲಿರುವ ಎಲ್ಲ ಅಪ್ಪ ಅಮ್ಮಂದರಿಗೆ ನಾನು ಹೃದಯಪೂರ್ವಕ ಇನ್ನೊಂದು ಸಾರಿ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಫಾದರ್ಸ್ ಡೇ. ಏನಂದರೆ ನನಗೆ ಸುಮಾರು ಹಲವಾರು ತೊಂದರೆಗಳು ಬಂದ್ಬಿಡ್ತು. ನನ್ನ ದೇಹದಲ್ಲಿ ನೆಗ್ಲೆಕ್ಟ್ ಮಾಡಿದೆ ಅಂದರೆ ಯಾವಾಗಲೂ ಕೆಲಸ, ಸೇವೆ ಆಶ್ರಮ ಅಂತ ಹೇಳ್ಬಿಟ್ಟು ನಾನು ನನ್ನ ಆರೋಗ್ಯ ನೋಡ್ಕೊಂಡಿಲ್ಲ. ಯಾವಾಗಲೂ ನಿಮಗೆ ಹೇಳ್ತಾ ಇದ್ರೆ, ಎಲ್ಲ ಅಪ್ಪ ಅಮ್ಮಗೆ ಹೇಳ್ತಾ ಇದ್ದೆ ನಾನು, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂತೂ. ಕೊನೆಯಲ್ಲಿ ನಾನೇ ನನ್ನ ಆರೋಗ್ಯ ನೋಡ್ಕೊಂಡಿಲ್ಲ, ನೆಗ್ಲೆಕ್ಟೆಡ್ ಮಾಡಿದೆ. ಆದರೆ ಸೊಂಟೆಯಲ್ಲಿ ಗಾಲ್ ಬ್ಲಾಡರಲ್ಲಿ ಒಂದು 5 ಸ್ಟೋನ್ ಇದೆ, 5 ಕಲ್ಲಿದೆ. ಆಮೇಲೆ ಕಿಡ್ನಿಯಲ್ಲಿ ಸ್ವಲ್ಪ ಚಿಕ್ಕ ಕಲ್ಲಿದೆ, 2 ಕಿಡ್ನಿಯಲ್ಲಿ 2 ಕಲ್ಲಿದೆ. ಅದಕ್ಕಿಂತ ತುಂಬ ದೊಡ್ಡ ಒಂದು ಪ್ರಾಬ್ಲಮ್ ಇಶ್ಯೂ ಅಂದರೆ ನನ್ನ ಸೊಂಟೆ ಹಿಂದ್ಗಡೆ ಬೆನ್ನಲ್ಲಿ ಮೂಲೆ ಹೆಜ್ಜಲ್ಲಿ ಸೋದೋಗಿದೆ. ಆದ್ದರಿಂದ ಪ್ರಾಣ ಹೋಗೋದು ಥರ ನೋವು, ತಡೆಯೋಕ್ಕಾಗಲಿಲ್ಲ. ತುಂಬ ಕಷ್ಟಪಟ್ಟೆ. ಕಾರಣ ಏನು ಗೊತ್ತಾ? ತುಂಬ ನೆಗ್ಲೆಕ್ಟ್ ಮಾಡಿದೆ. ಈಗ ನನಗೆ ಬುದ್ಧಿ ಬಂತು, ನಾನು ಸರಿಯಾಗಿ ಕೇರ್ ಮಾಡಿಲ್ಲ, ನೆಗ್ಲೆಕ್ಟ್ ಮಾಡ್ತಂತೆ. ಅದೇ ಥರ ಸರಕರಿಯಲ್ಲಿರುವ ಎಲ್ಲ ಅಪ್ಪ ಅಮ್ಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೆಗ್ಲೆಕ್ಟ್ ಮಾಡಬೇಡಿ. ನೀವು ನಿಮ್ಮನ್ನು ಕೇರ್ ಮಾಡೋಕ್ಕೆ, ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ, ನಿಮ್ಮನ್ನು ವಿಚಾರಣೆ ಮಾಡೋಕ್ಕೆ, ನಿಮ್ಮ ಪ್ರೀತಿ ಮಾಡೋಕ್ಕೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಸರಕರಿದೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನನಗೆ ಬಂದಿರುವ ಪ್ರಾಬ್ಲಮ್ ನಿಮಗೆ ಬರಬಾರ್ದು. ಆದರೆ ನಾನು ಖಂಡಿತ ಸುಧಾರಿಸ್ಕೊಳ್ತೀನಿ, ಬೇಗ ಸುಧಾರಿಸ್ಕೊಳ್ತೀನಿ. ಯಾಕಂದರೆ ನನಗೆ ಆ ಬೋನ್ ಪ್ರಾಬ್ಲಮ್ ಬಂದಿದ್ದರಿಂದ ಹಾಸ್ಪಿಟ್ಲ್ಗೆ ಹೋಗಿದ್ರು, ಥೆರಪಿ ಮಾಡಿದೆ. 2 ದಿನ ಥೆರಪಿ ಮಾಡಿದೆ. 3 ರೆಗ್ಯುಲರಾಗಿ ಬರೋಕ್ಕೆ ಹೇಳಿದ್ರು, ನಾನು ಹೋಗಿಲ್ಲ. ಸರಕ್ಕೆ ನನಗೆ ಕೊಟ್ಟಿರುವ ಗಿಫ್ಟು ಜೇನ್ ಮ್ಯಾಟ್. ಅದು ಕೊಟ್ಟಿದ್ದರಿಂದ 3 ದಿನ ನಾನು ರೆಗ್ಯುಲರಾಗಿ 3 ದಿನದಿಂದ ನಾನು ಅದು ಕಂಟಿನ್ಯೂ ತಗೊಳ್ತಾ ಇದ್ದೀನಿ. 1 ಗಂಟೆ 2 ಗಂಟೆವರೆಗೆ ಅಲ್ಲೇ ಮಲ್ಕೊಂಡಿದ್ದೀನಿ. ಮೆರಾಕಲ್ ಕೂಡ ಆನ್ ಮಾಡಿದ್ದೀನಿ. ಅವತ್ತು ಕಿರ್ಚೋದು, ನಾನು ನೋವು ತಡೆಯೋಕ್ಕಾಗಲ್ಲ, ಕಿರ್ಚ್ತಾ ಇದ್ದೆ ನಾನು. ಅಯ್ಯೋ ನನ್ನ ಲೈಫಲ್ಲಿ ಅಂಥ ನೋವು ನಾನು ಕಂಡಿಲ್ಲ. ಆಮೇಲೆ ಈ ಮ್ಯಾಟಲ್ಲಿ ಮಲ್ಕೊಂಡು 3 ದಿನದಿಂದ ನಾನು ನೋಡ್ತಾ ಇದ್ದೀನಿ. ಬ್ಯೂಟಿಫುಲ್ ರಿಸಲ್ಟು, ವಂಡರ್ಫುಲ್ ರಿಸಲ್ಟು, ಗ್ರೇಟ್ ರಿಸಲ್ಟು. ನಾನು ಸುಳ್ಳು ಹೇಳಿಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ಆ ನೋವು ಎಲ್ಲಿ ಹೋಯ್ತು ಗೊತ್ತಿಲ್ಲ. 2 ದಿನ ಮಾತ್ರ ತಿಂದು ಖಾಲಿ ಆಯ್ತು ಈಗ ಮಾತ್ರ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಅಪ್ಪ ಅಮ್ಮಂದರಿಗೆ ಈ ಮಿರಾಕಲ್ ಅದ್ಭುತ ನೋಡ್ತಾ ಇದ್ದೀನಿ. ಇಷ್ಟು ಬೇಗ ನನಗೆ ಕ್ಯೂರ್ ಆಗ್ತಾ ಇದೆ. ನೋವು ಹೆಂಗೆ ಕಡಿಮೆ ಆಯಿತು ಅಂದರೆ ನನಗೇನೂ ಗೊತ್ತಿಲ್ಲ. ಬಟ್ ರಿಯಲಿ ಐ ವಾಂಟ್ ಟು ಗಿವ್ ಥ್ಯಾಂಕ್ಸ್ ಟು ಗಾಡ್ ಆ್ಯಂಡ್ ಸರಕ್ಕೆ. ಆದರೆ ಇಷ್ಟು ಮಹಿಳೆ ಈ ಮ್ಯಾಟಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಬಂದಿರುವ ಪ್ರಾಬ್ಲಮ್ ನಿಮ್ಗೆ ಎಲ್ರಿಗೂ, ಅಪ್ಪ ಅಮ್ಮ ಅವ್ರಿಗೆ, ಸರಕಲ್ಲರಲ್ಲಿರುವ ಎಲ್ಲ ಅಪ್ಪ ಅಮ್ಮವ್ರಿಗೆ ಬರಬಾರ್ದು. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮಗಾಗಿ ಬಾಗಿಲು ಯಾವಾಗಲೂ ಸರಕಾರ ತೆಗೆದಿದೆ. ಬಂದು ಟ್ರೀಟ್ಮೆಂಟ್ ತಗೊಳ್ಳಿ.
ನೀವೆಲ್ಲರೂ ಚೆನ್ನಾಗಿದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತದೆ. ನಿಮಗಾಗಿ ಯಾವಾಗಲೂ ಸರಕ್ಕೆ ಬಾಟಲ್ ತೆಗೆತಾ ಇದೆ. ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ. ದಯವಿಟ್ಟು ನಂತರ ನೀವು ನೆಗ್ಲೆಕ್ಟ್ ಮಾಡಬೇಡಿ. ನಾನು ಸೇವೆ, ಜನ, ಆಶ್ರಮ, ಪೇಷಂಟು, ಹಂಗೆ ನನ್ನ ಬಗ್ಗೆ ನಾನು ಯಾವುದೂ ನಾನು ಕೇರ್ ಮಾಡಿಲ್ಲ. ನೀವು ಕೂಡ ನೆಗ್ಲೆಕ್ಟ್ ಕೊನೆಗೆ ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಸರ ಕೇರ್ ನಿಮಗಾಗಿದೆ. ಟ್ರೀಟ್ಮೆಂಟ್ ತಗೊಳ್ಳಿ, ಚೆನ್ನಾಗಿರಿ. ಒನ್ಸ್ ಅಗೇನ್ ನಿಮ್ಮ ಎಲ್ಲರಿಗೆ, ಎಲ್ಲ ಅಪ್ಪ ಅಮ್ಮರಿಗೆ ಫಾದರ್ಸ್ ಡೇಗೆ ನೀವು ವಿಶ್ ಮಾಡಿದ್ದೀರಾ. ಎಲ್ರಿಗೆ ನನ್ನ ಹೃದಯ ಪೂರ್ವವಾಗಿ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಪ್ಪ ಅಮ್ಮಂದರಿಗೆ. ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ದ ಏಂಜಲ್ಸ್ ಫ್ರಮ್ ಸೆರಾ ಕೇರ್ ಸ್ಟಾಫ್ಸ್ ಆ್ಯಂಡ್ ಡೈರೆಕ್ಟರ್ಸು ಆ್ಯಂಡ್ ಓನರ್ಸು, ಆಮೇಲೆ ಬೈಯರ್ಸು, ಎಲ್ಲ ಅಪ್ಪ ಅಮ್ಮಂದರಿಗೆ ತಿರ್ಗಾ ಒಂದು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಆ್ಯಂಡ್ ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ದ ಸೆರಾ ಕೇರ್ ಸ್ಟಾಫ್. ಅವ್ರಿಗೆ ಸೇವೆ ಮಾಡಿಲ್ಲ ಅಂದರೆ ಅವ್ರಿಗೆ ಸುಖ ಸಿಕ್ಕಲ್ಲ, ಸಂತೋಷ ಸಿಕ್ಕಲ್ಲ, ಅವ್ರಿಗೆ ಬೆಸ್ಟ್ ರಿಲೇಷನ್ಶಿಪ್ ಸಿಕ್ಕಲ್ಲ. ಅದಕ್ಕಾಗಿ ನಾವು ಸ್ಪೆಷಲ್ ಥ್ಯಾಂಕ್ಸ್ ಟು ದ ಸೆರಾ ಕೇರ್ನಲ್ಲಿರುವ ಎಲ್ಲ ಸ್ಟಾಫ್ಗಳಿಗೆ ನಮಸ್ಕಾರ. ಥ್ಯಾಂಕ್ ಯು.